ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೋನಿಶಾ ಕನ್ನಡ ವ್ಲಾಗ್ಸ್. ಗೈಸ್, ಇವತ್ತು ನಾನು ಈವ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೋಡಿ, ಈ ತರ ಬರ್ಡೇ ಡೆಕೋರೇಟ್ನ ಮಾಡಿದೀವಿ, ನೋಡ್ತಾ ಇದ್ದೀರಲ್ಲ. ಸೊ ಸೋಹನ್ಗೆ 7 years ಆಯಿತು. ಇದನ್ನ ನಾವೇ ಮಾಡಿರೋ ಅಂಥದ್ದು. ಸೊ ರಾಧಿಕಾ ನನಗೆ ತುಂಬಾ ಹೆಲ್ಪ್ ಮಾಡಿದ್ಲು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವಾಗ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ 7 ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ಮನೇಲಿ ಪೂಜೆನ ಮಾಡಿಕೊಂಡು ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಕೇಕ್ ಕಟ್ ಮಾಡೋದು. ಅದಾದಮೇಲೆ ಸೋಹನ್ ಫ್ರೆಂಡ್ಸ್ ಅಥವಾ ತನಿಷಾ ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ನೋಡೋಣ ಯಾರ್ಯಾರೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು, ಹೇಗೆಲ್ಲ ಇರುತ್ತೆ ಈ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳಿ. ಸೊ ನೀವು ಕೂಡ ನನ್ನ ಮಗನಿಗೆ ವಿಶ್ ಮಾಡಿ ಅವನಿಗೆ ಒಳ್ಳೇದಾಗಲಿ ಅಂತ ಹಾರೈಸಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕೂಡ ಜೈ ಆಫೀಸ್ಗೆ ಹೋಗಿದ್ರು. ಆಫೀಸಿಂದ ಬಂದಿದ್ದೆ ಆಲ್ಮೋಸ್ಟ್ ಅವರು 5 o'clock ಏನೋ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾವು ಬೆಳಗ್ಗೆ ಎಲ್ಲ ಟೆಂಪಲ್ಗೆಲ್ಲ ಏನೂ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಸಂಜೆ ಟೆಂಪಲ್ಗೆಲ್ಲ ಹೋಗಿದ್ವಿ, ಎಲ್ಲ ರೆಡಿ ಆಗಿಬಿಟ್ಟು. ಬೆಳಗ್ಗೆ ಎಲ್ಲ ಫುಲ್ ಬಲೂನ್ ಡೆಕೋರೇಷನ್ ಮಾಡೋದು, ಅದು ಇದು ಕೆಲಸಗಳು ಮಾಡ್ಕೊಳ್ಳೋದು ಇದೇ ಆಗೋಗಿತ್ತು. ಮಕ್ಕಳಿಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಯೋದು, ಈ ಥರ ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಯಿತು. ಅದಾದಮೇಲೆ ಸಂಜೆ ದೇವಸ್ಥಾನಕ್ಕೆ ಬರ್ತ್ಡೇ ಅಂದಮೇಲೆ ನಮಗೊಂದು ಅಭ್ಯಾಸ, ಅದು ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು. ದೇವಸ್ಥಾನಕ್ಕೆ ಹೋಗದೆ ಅಂತೂ ನಾವು ಯಾವ ಬರ್ಡೇನೂ ಸೆಲೆಬ್ರೇಟ್ ಮಾಡೋದೇ ಇಲ್ಲ. ತನಿಷಂಗಾಗಿರ್ಬೋದು, ಸೋಹನ್ಗಾಗಿರ್ಬೋದು, ಈವನ್ ನಮ್ಮ ಬರ್ಡೇಗಳಿಗಾಗಿರ್ಬೋದು, ನಾವೆಲ್ಲ ಬರ್ಡೇಸ್ಗೂ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಅದರಲ್ಲೂ ನಾವು ರೆಗ್ಯುಲರ್ ಆಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಹಾಗಾಗಿ ಅದೇ ದೇವಸ್ಥಾನಕ್ಕೆ ಬಂದಿದ್ವಿ. ನೋಡಿ, ಈ ಥರ ನಾವು ಸಿಂಪಲ್ಲಾಗಿ ನಾವೇ ಡೆಕೋರೇಟ್ ಮಾಡಿರೋ ಅಂಥದ್ದು. ಸೋಹನ್ಗೆ ಬರ್ಡೇ ಕೇಕ್ ಈ ಸಲ ಕಾರ್ದು ಮಾಡಿಸಿದ್ವಿ. ಯಾಕೆ ಅಂತ ಹೇಳಿದ್ರೆ ಸೋಹನ್ಗೆ ಸ್ಪೈಡರ್ ಮ್ಯಾನ್ ಮಾಡಿಸ್ಬೇಕು ಅಂತ ಆಸೆ ಇತ್ತು. ಆದರೆ ಮುಂಚೆ ಒಂದ್ಸಲ ನಾವು ಸ್ಪೈಡರ್ ಮ್ಯಾನ್ ಕೇಕ್ನ ಮಾಡಿಸಿದ್ವಿ. ಬೇಡ ರಿಪೀಟೆಡಾಗಿ ಯಾಕೆ ಮಾಡಿಸೋದು ಅಂತ ಹೇಳ್ಬಿಟ್ಟು ಈ ಸಲ ಕಾರ್ನ ಮಾಡಿಸಿದ್ವಿ. ಸೊ ಬ್ಲೂ ಕಲರ್, ಅವನಿಗೆ ಕಾರ್ಗಳಂದ್ರೂ ತುಂಬಾ ಇಷ್ಟ. ಈ ಸಲ ಫುಡ್ಡೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ವಿ. ಲಾಸ್ಟಲ್ಲಿ ಬಜ್ಜಿ ಒಂದು ಮಾಡಬೇಕಾಗಿತ್ತು. ಶಿಲ್ಪ ಅವ್ರು ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಶಿಲ್ಪ ಅವ್ರಿಗೆ ಜಾಸ್ತಿ ಕೆಲಸ ಕೊಟ್ಟೆ. ಸಾಕು ಬಿಡಿ ಶಿಲ್ಪ ಅವರೇ, ಸಾಕು ಬಿಡಿ. ನಾವು ತಂದಿದ್ದೀವಿ ಕೇಕ್. ಚೆನ್ನಾಗಿದ್ಯಾ? ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನೀನು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀಯಾ? ನೋಡ್ತೀನಿ ಅಂದದ್ದಾನೆ ನೀನು. ಉಲ್ಟಾ ಹೇಳ್ದ ನೋಡಿ. ಅವಾಗ್ಲೇ ನೋಡ್ತೀನಿ ನಿಮ್ಮ ಯೂಟ್ಯೂಬ್ ಚಾನಲ್ 2 times ಹೇಳಿದ್ಯಾ. ನಾನು ನಿನ್ ಬಾಯಿಂದ ಕೇಳ್ಬೇಕು ಅಂತ ಕೇಳಿಸ್ತಾ ಇರೋದು. ಇವತ್ತು ನೋಡ್ತೀಯಾ? ಇವತ್ತು ನೋಡಲ್ವಾ? ನಾಳೆ ನೋಡ್ತೀಯಾ? ವೆರಿ ಗುಡ್. ಚಾನಲ್ ತುಂಬಾ ಚೆನ್ನಾಗಿದೆ, ನಾನು ನೋಡ್ತೀನಿ ಆಂಟಿ ಅಂತ ಹೇಳು. ಹೇಳು. ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಇನ್ನು ನಮ್ಮ ತನಿಷಾಗಂತೂ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಂತ ತುಂಬಾ ಖುಷಿ. ಅವಳಿಗೆ ಫ್ರೆಂಡ್ಸ್ ಅಂದರೆ ತುಂಬಾ ಇಷ್ಟಪಡ್ತಾಳೆ. ಬಾಯ್.
ಇನ್ನೊಂದ್ಸಲ ಬನ್ನಿ. ಅದು Like, share and subscribe to YouTube channel. Bye. ಬಾಯ್. ಇನ್ನು ಸೋಹನ್ ಫ್ರೆಂಡ್ಸ್ ಎಲ್ಲ ತುಂಬ ಜನಕ್ಕೆ ನಾವು ಇನ್ವೈಟ್ ಮಾಡಿದ್ವಿ, ಬಟ್ ಸಂಡೇ ಬಂದಿದ್ದರಿಂದ ಅವ್ರು ಬೇರೆ ಬೇರೆ ಕಡೆ ಪ್ರೋಗ್ರಾಮ್ಸ್ಗೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ರು. ಹಾಗಾಗಿ ಕೆಲವ್ರಿಗೆ ಹುಷಾರಿಲ್ಲ ಅಂತಲೂ ಹೇಳ್ತಾ ಇದ್ರು, ಹಂಗಾಗಿ ತುಂಬ ಜನ ಬಂದಿರಲಿಲ್ಲ. ಸೋಹನ್ಗೆ ಅದು ಸ್ವಲ್ಪ ಬೇಜಾರಾಯಿತು ಅಂದ್ರೂ ಬಂದವ್ರ ಜೊತೆ ತುಂಬಾ ಎಂಜಾಯ್ ಮಾಡ್ದ. ಓಪನ್ ಮಾಡು ಬೇಗ. ನೈಸ್. ನಿನಗೆ ಇಷ್ಟ ಅಲ್ವಾ ಸ್ಪೈಡರ್ ಮ್ಯಾನು? ಅದಕ್ಕೆ ಸ್ಪೈಡರ್ ಮ್ಯಾನೇ ತಂದು ಕೊಟ್ಟಿದ್ದಾನೆ. ಓಪನ್ ಮಾಡಿ ಕೊಡ್ತೀನಿ, ಆಮೇಲೆ ಓಪನ್ ಮಾಡಿ ಉಳಿದಿದ್ದು. ಸೋಹನ್ ಮತ್ತು ತನಿಷಾಗೆ ಬರ್ಡೇನಲ್ಲಿ ಏನು ಗಿಫ್ಟ್ ಕೊಟ್ಟಿರ್ತಾರೆ ಅದನ್ನು ಓಪನ್ ಮಾಡೋ ತನಕನೂ ಸಮಾಧಾನ ಇರಲ್ಲ. ಹಾಗಾಗಿ ಆವಾಗಲೇ ಕುತ್ಕೊಂಡು ಎಲ್ಲ ಓಪನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಲೂಡೋ ಬಂದಿತ್ತು ಗಿಫ್ಟ್, ಅದನ್ನು ತೆಗೆದ್ಬಿಟ್ಟು ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ರು. ಅವ್ರಿಗೇನಾದರೂ ಆಗಲಿ ಆಟ ಆಡೋದಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಲ್ಲೂ ಇಂಡೋರ್ ಗೇಮ್ಸಲ್ಲಿ ಅವ್ರಿಗೆ ಅದೆಲ್ಲ ತುಂಬಾ ಇಷ್ಟ. ಹಾಗಾಗಿ ಆಗಲೇ ಓಪನ್ ಮಾಡಿಬಿಟ್ರು. ಅದ್ರಲ್ಲಿ ನಾನು ಓಪನ್ ಮಾಡ್ತೀನಿ ಅಂತ ಅವ್ನು ನನ್ನ ಬರ್ಡೇ ಗಿಫ್ಟು ನಾನು ಓಪನ್ ಮಾಡ್ತೀನಿ ಅಂತ ಸೋಹನ್ನು, ಇಲ್ಲ ನಾನು ಓಪನ್ ಮಾಡ್ತೀನಿ ಅಂತ ತನಿಷಾ. ಸೊ ಚಿಕ್ಕವರು ಯಾವತ್ತೂ ಬಿಟ್ಕೊಡೋದಿಲ್ಲ, ಕೊನೆಗೂ ಅವಳೇ ಓಪನ್ ಮಾಡೋದು ನೋಡಿ ಕೊಡ್ತಾನೆ ಇಲ್ಲ ಅವನ ಕೈಗೆ. ಸೊ ಹಂಗಾಗಿ ಅವಳೇ ಲಾಸ್ಟಿಗೆ ಎಲ್ಲ ಓಪನ್ ಮಾಡಿಬಿಟ್ಟು ನೆಕ್ಸ್ಟ್ ಆಟ ಆಡೋದಕ್ಕೆ ಅಂತ ಶುರು ಮಾಡಿದ್ರು. ಇದರಲ್ಲಿ ಹಾವು ಏಣಿ ಆಟ ಕೂಡ ಇರುತ್ತೆ. ನಾವು ಚಿಕ್ಕವರಿದ್ದಾಗ ಆಟ ಆಡ್ತಾ ಇದ್ವಿ. ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಯಾರು ಗೆಲ್ತಾರೆ ಅಂತಲೇ ಗೆಸ್ ಮಾಡೋದಕ್ಕಾಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾರಾದರೂ ಫಸ್ಟು ಸ್ಪೀಡಾಗಿ ಹೋದ್ರೂ ನಂಬರ್ಸು, ಬಟ್ ಏನಂದರೆ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಕೆಳಗಡೆ ಡೌನ್ಗೆ ಇಳಿಯೋ ಅಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಲೈಫಲ್ಲೂ ಅಷ್ಟೇ ಅಲ್ವಾ. ಸೊ ನಾವು ಕೇರ್ಫುಲ್ಲಾಗಿಲ್ಲ ಅಂದರೆ ಮೇಲೆ ಕತ್ತದವ್ರು ಕೆಳಗೆ ಇಳಿಲೇಬೇಕು, ಹಂಗಿರುತ್ತೆ. ಸೊ ಅದರಿಂದ ಇದೊಂದು ಪಾಠ ಅಂತ ಅನ್ಕೊಬೋದು. ಚೆನ್ನಾಗಿದೆ. ಅಲ್ಲಿ ಸೇಮ್ ಏನ್ ಮಾಡ್ತೀಯಾ? ಚಿಕ್ಕದ ತನಿಷಾದು, ದೊಡ್ಡ ಸೋಹನ್ದು. ಈಗ ದೊಡ್ಡದು ನಾನು ತಗೊಂಡು ಹೋಗ್ತೀನಿ. ಇನ್ನೊಬ್ರು ಬೇಕಲ್ಲ. ರಾಧಿಕನ್ ಕರಿ ಆಟ ಆಡಕ್ಕೆ. ತಮಾಷೆ ಜೋಕು. ಕೆಳಗಡೆ ಆಂಟಿ ಫ್ರೀ ಆಗಿರ್ತಾರೆ. ಅವತ್ತು ಚೌಕಬರ ಆಡ್ತಿದ್ರಂತೆ. ಹೌದಾ? ಹಿಂಗೆ ಎಷ್ಟು ನಂಬರ್ ಬೇಕೋ ಅಷ್ಟು ಲಿಕ್ಕಿತ್ತು. ಅವರಿಬ್ರು ಪೇರು, ನೀವಿಬ್ರು ಪೇರಾ? ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.